ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ನನ್ನ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ನಸುಕಿನ ಜಾವ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಪೊಲೀಸ್ ಭದ್ರತಾ ವಾಹನಗಳೊಂದಿಗೆ ಕರೆತರಲಾಯಿತು. ದರ್ಶನ್ ಶಿಫ್ಟ್ ಮಾಡೋ ಪ್ರೊಸೆಸ್ ಹೇಗಿತ್ತು, ಇಡೀ ದಿನದ ಕಾರಾಗೃಹದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಬಿಂದಾಸ್ ಎಂಟ್ರಿ. ಕನ್ನಡಕ ಉಮಾ ಟಿ ಶರ್ಟ್ನಲ್ಲಿ ಕಾರಾಗೃಹಕ್ಕೆ ಬಂದ ಕಾಟೇರ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರಿಯ ಶಿಫ್ಟ್. ಎಸ್, ಕಪ್ಪು ಕನ್ನಡಕ, ದುಬಾರಿ ಬೆಲೆಯ ಪೂಮಾ ಟಿ ಶರ್ಟ್, ಕೈಯಲ್ಲಿ ಬಿಸ್ಲೇರಿ ಇಟ್ಕೊಂಡು ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಎಂಟ್ರಿ ಆದ್ರು. ಈ ದೃಶ್ಯ ನೋಡ್ತಿದ್ರೆ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಜೈಲಿಗೆ ಬಂದಿರೋ ತರ ಇರ್ಲಿಲ್ಲ. ಬದಲಿಗೆ ಯಾವುದೋ ಸಿನಿಮಾ ಶೂಟಿಂಗ್ಗೆ ಲೊಕೇಶನ್ ನೋಡೋಕೆ ಬಂದಿದಾರೋ ಅನ್ನೋ ಅನುಮಾನ ಶುರುವಾಗಿತ್ತು. ಐದು ತಾಸು ಜರ್ನಿ, ಅನಂತಪುರ ರೂಟಿನಲ್ಲಿ ಬಳ್ಳಾರಿ ದರ್ಶನ. 5 ಪೊಲೀಸ್ ಭದ್ರತಾ ವಾಹನಗಳ ಜೊತೆ ಬಳ್ಳಾರಿಗೆ ಸ್ಥಳಾಂತರ. ಹೌದು, ಮೊನ್ನೆಯಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯದ ವಿಚಾರ ಎಲ್ಲೆಡೆ ಸದ್ದು ಮಾಡಿತ್ತು. ಈ ಸಂಬಂಧ 9 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿ ದರ್ಶನ್ರನ್ನ ಬಳ್ಳಾರಿಗೆ ಕಳಿಸೋಕೆ ಕೋರ್ಟ್ ಅನುಮತಿ ಕೊಟ್ಟಿತ್ತು. ಅದರಂತೆ ಇವತ್ತು ದರ್ಶನ್ನನ್ನ ನಸುಕಿನ ಜಾವ 4:15 ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಕರೆತರಲಾಯಿತು. ಅಲ್ಲಿ ರಾಜಾತಿಥ್ಯ, ಇಲ್ಲಿ ರಾಜನ ರೀತಿ ಜೈಲಿಗೆ ಎಂಟ್ರಿ. ಬಳ್ಳಾರಿ ಜೈಲು ಭದ್ರತಾ ಸಿಬ್ಬಂದಿಗಳಿಗೆ ನೋಟಿಸ್. ಬೆಳಗ್ಗೆ 9:50 ಸರಿಯಾಗಿ ದರ್ಶನ್ನನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರಲಾಯಿತು. ಬಂದದ್ದೇ ತಡ, ಸೆಕ್ಯೂರಿಟಿ ಚೆಕ್ ಮಾಡಿಸಿ ಆವರಣ ಪುಸ್ತಕದಲ್ಲಿ ರೂಜು ಮಾಡಿಸಿ ಜೈಲಿನ ಒಳಗೆ ಕರೆದುಕೊಂಡು ಹೋದ್ರು. ಈ ವೇಳೆ ಕನ್ನಡಕ ಹಾಕಿಕೊಂಡು ದುಬಾರಿ ಪೂಮಾ ಟಿ ಶರ್ಟ್ ಹಾಕೊಂಡು ದಾಸನ ಎಂಟ್ರಿ ಆಗಿತ್ತು. ಇದಕ್ಕೆ ಉತ್ತರ ವಲಯದ ಟಿಪಿ ಶೇಷ ಅವರು ಬೆಂಗಾವಲು ವಾಹನ ಪಡೆ ಭದ್ರತಾ ಸಿಬ್ಬಂದಿಗಳ ಮೇಲೆ ಗರಮಾದ್ರು. ಅಲ್ಲದೆ ಭದ್ರತಾ ಸಿಬ್ಬಂದಿಗಳಿಗೆ ನೋಟಿಸ್ ನೀಡಿದ್ರು. ಮಧ್ಯಾಹ್ನದ ಜೈಲೂಟ ನಿರಾಕರಿಸಿದ ನಟ ದರ್ಶನ್ ಖೈದಿ ನಂಬರ್ 6106 ಬದಲು 511 ನೀಡಿದ ಸಿಬ್ಬಂದಿ. ಬಳಿಕ ತಾತ್ಕಾಲಿಕ UTP 511 ಆರೋಪಿ ನಂಬರ್ ನೀಡಲಾಯಿತು. ಆಮೇಲೆ ಜೈಲಿನ ಊಟ ನೀಡೋಕೆ ಸಿಬ್ಬಂದಿಗಳು ಕೂಡ ಮುಂದಾದ್ರು. ಇವತ್ತಿನ ಜೈಲು ಮೆನು ಪ್ರಕಾರ 2 ಚಪಾತಿ, ಅನ್ನ ಸಾಂಬಾರ್ ನೀಡಿದ್ರು. ಆದರೆ ದರ್ಶನ್ ನನಗೆ ಊಟ ಬೇಡ ಅಂತ ನಿರಾಕರಿಸಿದ್ರು. ಖೈದಿಯಾಗಿ ಗುರುತಿಸಿ ವಿಚಾರಣಾ ದಿನ ಬ್ಯಾರಕಿನ 15 ನಂಬರ್ ಸೆಲ್ಗೆ ಕಳುಹಿಸಲಾಯಿತು. ಬೆಳಗಾವಿ ಹಿಂಡಲಗ ಜೈಲಿಗೆ ಆರೋಪಿ ಪ್ರದೋಷ್ ಶಿಫ್ಟ್. ಪ್ರದೋಷ್ ಬ್ಲಾಂಕೆಟ್, ಕನ್ನಡಕ ವಶಕ್ಕೆ ಪಡೆದ ಸಿಬ್ಬಂದಿ. ಇನ್ನು ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷನನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಪ್ರದೋಷ್ ತಂದಿದ್ದ 2 ಬ್ಯಾಗ್ಗಳನ್ನು ಪರಿಶೀಲಿಸಿ ಒಳಬಿಡಲಾಯಿತು. ಬ್ಯಾಗ್ ಪರಿಶೀಲನೆ ವೇಳೆ ಪ್ರದೋಷ್ ಬ್ಲಾಂಕೆಟ್, ಕನ್ನಡಕ, ಸಿರಪ್ ಪತ್ತೆಯಾಗಿದ್ದು ವಶಕ್ಕೆ ಪಡೆಯಲಾಯಿತು. ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಧನರಾಜ್ ಶಿಫ್ಟ್. ಕಾರಾಗೃಹದಲ್ಲಿ 8629 ನಂಬರ್ ಕೊಟ್ಟ ಅಧಿಕಾರಿಗಳು. ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಆರೋಪಿ ಧನರಾಜ್ ಶಿಫ್ಟ್ ಮಾಡಲಾಯಿತು. ಮಧ್ಯಾಹ್ನದ ಊಟದ ಬಳಿಕ ಧನರಾಜನನ್ನ ಬ್ಯಾರಕ್ ನಂಬರ್ 7ಕ್ಕೆ ಕಳುಹಿಸಲಾಯಿತು. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಆರೋಪಿ ಧನರಾಜ್ಗೆ ಖೈದಿ ನಂಬರ್ 8629 ವಿತರಣೆ ಮಾಡಲಾಯಿತು. ಶಿವಮೊಗ್ಗ ಜೈಲಿಗೆ ಜಗದೀಶ್, ಲಕ್ಷ್ಮಣ್, ವಿಜಯಪುರ ಜೈಲಿಗೆ ವಿನಯ್ ಶಿಫ್ಟ್ ಮಾಡಲಾಯಿತು. ಒಟ್ಟಾರೆ ಪರಪ್ಪನ ಅಗ್ರಹಾರದಿಂದ ಡಿ ಗ್ಯಾಂಗ್ನ ಎತ್ತಂಗಡಿ ಮಾಡಲಾಗಿದ್ದು, ಇನ್ನಾದ್ರೂ ಬುದ್ಧಿ ಕಲಿಯುತ್ತಾರಾ ಅಂತ ಕಾದು ನೋಡಬೇಕಿದೆ.
ವೀರೇಶ್ ನಾಯಕ್ ಎಲ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.